ಏನ್ ಗೊತ್ತಾ, ಹ್ಯಾಪಿನೆಸ್, ಹೀಲಿಂಗ್, ಸಕ್ಸಸ್ ಅದೆಲ್ಲ ಒಂದ್ಸರಿ ಸಿಕ್ಬಿಟ್ರೆ ಸಿಕ್ಬಿಡ್ತಂತ ಅಲ್ಲ. ಕನ್ಫ್ಯೂಸ್ ಆಯ್ತಾ? ಐಲ್ ಎಕ್ಸ್ಪ್ಲೇನ್ ಯು. ಚಿಕ್ಕವಳಿರುವಾಗ ಐ ವಾಸ್ ಸೋ ಇಂಟ್ರೋವರ್ಟೆಡ್ ಗರ್ಲ್. ಇವಾಗ ಐ ಫೀಲ್ I'm not ashamed to express myself, what I feel or who I am in front of audience. I don't care who judge me because I'm okay with being vulnerable. Leaving once and you should leave. ಯಾರೇನು ಅನ್ಕೊಂತಾರೆ, ಏನಾಯಿತು, ಯಾಕೆ, ಏನು ಅಂತ ಥಿಂಕ್ ಮಾಡ್ತಾನೇ ಇದ್ರೆ ನೀವು ಯಾವಾಗ ಜೀವಿಸ್ತೀರಾ ಅಲ್ವಾ? ಸೊ ಅದೆಲ್ಲ ಪಾಯಿಂಟು. ಮನೇಲಿ ತುಂಬ ಬಜಾರಿ ಇದೆ, ಬಟ್ ಹೊರಗಡೆ ತುಂಬ ಸೈಲೆಂಟ್ ಆಗಿದ್ದೆ. ಆ್ಯಂಡ್ ನಾನು ಯಾವತ್ತೂ ಯಾವುದೇ ಒಂದು ಆ್ಯಕ್ಟಿವಿಟೀಸಲ್ಲಿ ಲೀಡರ್ಶಿಪ್ ರೋಲ್ಸ್ ಆಗಲಿ ಏನೂ ತೊಗೊಂಡಿರಲಿಲ್ಲ. Until I realized being silent or being nice, being introvert is doing nothing to my life. But I saw a lot of betrayals, blames for the things that I never did. So I realized I should change, not for others but for myself. Engineering ಅಲ್ಲಿ ಏನು ಮಾಡಿದೆ ಅಂದರೆ, ಫಸ್ಟು ಕಟಿಂಗ್ ಔಟ್ ದಿ ಪೀಪಲ್ ಹೂ ಆರ್ ನಾಟ್ ಲಾಯಲ್, ಟಾಕ್ಸಿಕ್, ಹೂ ಆರ್ ಡಿಸ್ಟರ್ಬಿಂಗ್ ಮೈ ಪೀಸ್ ಮೈಂಡ್. ಸೆಕೆಂಡು ನನ್ನ ಕಾನ್ಫಿಡೆನ್ಸ್. ನನ್ಗೆ ಗೊತ್ತಾಯಿತು ನಾನು ಹಿಂಗೆ ಇದ್ರೆ ಏನೂ ಆಗಲ್ಲ ಅಂತ. ಸೊ ಐ ಸ್ಟಾರ್ಟೆಡ್ ರೀಡಿಂಗ್ ಸೆಲ್ಫ್ ಹೆಲ್ಪ್ ಬುಕ್, ಹೀಲಿಂಗ್ ಮೈ ಚೈಲ್ಡ್ಹುಡ್ ಟ್ರಾಮಾ, ಅಡಲ್ಟ್ ಟ್ರಾಮಾ. ಅದ್ರ ಜೊತೆಗೆ ಆ್ಯಕ್ಷನ್ ಸ್ಟೆಪ್ಸ್ ಚಿಕ್ಕ ಶುರು ಆಗಿದ್ದು. ನಾನು ಲೀಡರ್ಶಿಪ್ ರೋಲ್ಸ್ ತೊಗೊಂಡೆ ಇವೆಂಟ್ಸ್ ಆರ್ಗನೈಸಿಂಗ್ ಅಲ್ಲಿ ಅಥವಾ ಹ್ಯಾಕೆಥಾನ್ಸ್ ಅಲ್ಲಿ. ಆ್ಯಂಡ್ ನನ್ನ ಯಾರಾದರೂ ಇಂಜಿನಿಯರಿಂಗ್ ಅಲ್ಲಿ ನೋಡಿದರೆ ನನ್ನ ಬಗ್ಗೆ ಮಾತಾಡೋದು ಮತ್ತು ನನ್ನ ಸ್ಕೂಲಲ್ಲಿ ನೋಡಿರೋರು ಮಾತಾಡೋದು ಎರಡು ತುಂಬ ವ್ಯತ್ಯಾಸ ಇರುತ್ತೆ. ಬಿಕಾಸ್ ಐ ವಾಸ್ ಟೂ ಡಿಫ್ರೆಂಟ್ ಪರ್ಸನ್, ಇವಾಗಲೂ ಡಿಫ್ರೆಂಟ್ ಪರ್ಸನ್. ಬಿಕಾಸ್ ಎವ್ರಿ ಡೇ ವಿ ಎವಾಲ್ವ್. ಐ ಡಿಡ್ ಮೈ ಓನ್ ಸ್ಮಾಲ್ ಆರ್ಟ್ ಬಿಸ್ನೆಸ್. ಅದರಿಂದ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದರೆ ನಾನು ಸ್ಪಿರಿಚುಯಾಲಿಟಿಗೆ ಅಲೈನ್ ಆಗೋದು, ಯೋಗ ಮಾಡೋದು, ಮೈಂಡ್ಫುಲ್ ಆಗಿರೋದು. ನಾನು ಇಂಜಿನಿಯರಿಂಗ್ ಮುಗಿಯೋ ಅಷ್ಟರಲ್ಲಿ ಐ ವಾಸ್ ಕಾನ್ಫಿಡೆಂಟ್ ಎನಫ್ ದಟ್ ನೌ ಐ ಆಮ್ ದಿ ಪರ್ಸನ್ ದಟ್ ಐ ಆಲ್ವೇಸ್ ವಾಂಟೆಡ್. ಮುಗೀತು ಅಂತ ಅಂದ್ಕೊಂಡಿದ್ದೆ. ಅಂಟಿಲ್ ದಿಸ್ ಅಬ್ರಾಡ್ ಜರ್ನಿ ಕಮ್ಸ್ ಇನ್. ಯಾರು ಈ ಪಾತಲ್ಲಿ ಹೋಗಿದ್ದಾರೆ ಅವರಿಗಷ್ಟೇ ಗೊತ್ತಿರುತ್ತೆ ಎವ್ರಿ ಸ್ಟೆಪ್ ಎಷ್ಟು ಸ್ಟ್ರೆಸ್ ಆಗಿರುತ್ತೆ, ಎಷ್ಟು ಎನರ್ಜಿ ಡ್ರೈನ್ ಆಗುತ್ತೆ. ಮೆಂಟಲಿ ಆಗಲಿ, ಫೈನಾನ್ಷಿಯಲಿ ಆಗಲಿ, ಫಿಸಿಕಲಿ ಆಗಲಿ. ಪ್ರತಿದಿನ ಯು ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್. ನ್ಯಾಷನಲ್ ಸ್ಟೂಡೆಂಟ್ಸ್ ರೆಸೊನೇಟ್ ಆಗ್ತಾರೆ. ನಾವಿಲ್ಲಿ ಫಿಟ್ ಇನ್ ಆಗೋಕ್ಕೆ ಹೋಲ್ ನ್ಯೂ ಕಂಟ್ರಿಯಲ್ಲಿ ಫಸ್ಟ್ ಟೈಮ್ ನಮ್ಮ ಲೈಫ್ನ ಬಿಲ್ಡ್ ಮಾಡೋದಕ್ಕೆ ಏನಾದರೂ ಅಚೀವ್ ಮಾಡಬೇಕು, ಬಿಗ್ ಡ್ರೀಮ್ಸಲ್ಲಿ ಇಟ್ಕೊಂಡು ಬಂದಿರ್ತೀವಿ. ಮಧ್ಯದಲ್ಲಿ ವಿ ಸ್ಟಾರ್ಟ್ ಲೂಸಿಂಗ್ ಅವರ್ ಸೆಲ್ಫ್ ಡೇ ಬೈ ಡೇ. ನಾವು ಅದನ್ನು ಅಬ್ಸರ್ವ್ ಮಾಡಲ್ಲ ಬಿಕಾಸ್ ನಮ್ಮ ಫೋಕಸ್ ಎಲ್ಲ ಸರ್ವೈವಿಂಗ್ ಮೂಡಲ್ಲಿರುತ್ತೆ. ಈ ಎಲ್ಲ ಜರ್ನಿಯಲ್ಲಿ ನಂಗೆ ರಿಯಲೈಸ್ ಆಗಿದ್ದು, ಈ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಾಗಲಿ ಅಥವಾ ಹ್ಯಾಪಿನೆಸ್ ಆಗಲಿ ಒಂದಿನ ಹಿಂಗೆ ಸಿಕ್ಬಿಡ್ತು ನನ್ನ ಲೈಫ್ ಲಾಂಗ್ ನನ್ನ ಜೊತೆ ಇರುತ್ತೆ ಅಂತ ಅಲ್ಲ. ನಾವು ಪ್ರತಿದಿನ ಹೆಂಗೆ ಊಟ ಮಾಡ್ತೀವಲ್ಲ ಹಾಗೆ. ಟೇಕ್ ಎಕ್ಸಾಂಪಲ್ ಆಫ್ ಫಿಸಿಕಲ್ ಫಿಟ್ನೆಸ್. ನಾವು ಪ್ರತಿದಿನ ಜಿಮ್ಗೆ ಹೋದರೆ, ಯೋಗ ಮಾಡಿದ್ರೆ, ಏನಾದರೂ ಒಂದು ಫಿಸಿಕಲ್ ವರ್ಕ್ ಮಾಡಿದ್ರೆ ನಿಮ್ಮ ಬಾಡಿ ಹಾಗೆ ಇರುತ್ತೆ. ನಾನು ಒಂದು ವರ್ಷ ಮಾಡಿದೆ, ನನ್ನ ಬಾಡಿ ಹಿಂಗೆ ಇರುತ್ತೆ ಅಂತ ಹೋಗಿ ಜಂಕ್ ಎಲ್ಲ ತಿನ್ಬಿಟ್ಟು ಫಿಸಿಕಲ್ ವರ್ಕೌಟ್ ಮಾಡೋದು ಬಿಟ್ಬಿಟ್ರೆ ನಮ್ಮ ಬಾಡಿ ಹಾಗೆ ಇರುತ್ತಾ? ಅದು ಬದಲಾಗುತ್ತೆ. ಅದು ತಿಂಗಳೆಲ್ಲ ಜರ್ನಲ್ ಮಾಡಿದ್ನಪ್ಪ, ಮೆಡಿಟೇಷನ್ ಮಾಡಿದ್ನಪ್ಪ, ಇನ್ನೊಂದು ವರ್ಷ ನಾನು ಏನು ಮಾಡಲ್ಲ, ನನ್ನ ಮೈಂಡ್ ಹಿಂಗೆ ಪೀಸ್ ಆಗಿರುತ್ತೆ ಅಂದರೆ ಅದಿರೋದಿಲ್ಲ. ಪ್ರತಿದಿನ ಐ ಶುಡ್ ಡೂ ಇಟ್. ಅವಾಗಷ್ಟೇ ನಮಗೆ ಬರೋದು. ಅಲ್ಲಿ ನಿಮಗೆ ಏನು ಖುಷಿ ಕೊಡುತ್ತಲ್ಲ ಆ ಲೈಫ್ ಬೇಕಂದರೆ ಪ್ರತಿದಿನ ಅದಕ್ಕೆ ರಿಲೇಟೆಡ್ ಏನಾದರೂ ಒಂದು ಚಿಕ್ಕದಾಗಿ ನಾವು ಶುರು ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಬಾಯ್.